ಕೈದಿಗಳಿಗೆ ಮ್ಯಾನ್ಯುವಲ್ ಪ್ರಕಾರ ಆಹಾರ, ಬಟ್ಟೆ, ಹಾಸಿಗೆ ಎಲ್ಲವೂ ಸಹಿತ ಸಿಗ್ತಾ ಇದೆ. ಜೈಲಿನ ಡಿಜಿಪಿ ಅಲೋಕ್ ಕುಮಾರ್ ಇಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ದರ್ಶನ್ ಸೇರಿ ಇತರೆ ಆರೋಪಿಗಳು ಎಲ್ಲ ಕೈದಿಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಪ್ಯಾಕ್ ಆಹಾರ ನಿರ್ದಿಷ್ಟ ಗ್ರಾಮ್ಗಳಲ್ಲಿ ಮಾತ್ರ ನೀಡೋದಕ್ಕೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಬಾಳೆಹಣ್ಣು, ಸೇಬು, ಮಾವು, ಪೇರಲೆ 2 kg ಒಳಗೆ ನೀಡಬೇಕು. ಡ್ರೈ ಫ್ರೂಟ್ಸು, ಬೇಕರಿ ತಿಂಡಿಗಳು ಅರ್ಧ kg ಮೀರುವಂತಿಲ್ಲ. 2 ಜೊತೆ ಬಟ್ಟೆ ಹಾಗೂ 2 ಒಳ ಉಡುಪುಗಳನ್ನು ನೀಡಬೇಕು. ವಿಚಾರಣಾಧೀನ ಕೈದಿಗಳಿಗೆ 2 ರೀತಿಯಲ್ಲಿ ತಪಾಸಣೆ ಇದೆಲ್ಲವೂ ಸಹ ಮಾಡಬೇಕು ಅಂತ ಈಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಹಾಗಾಗಿ ಕೈದಿಗಳಿಗೆ ಒಂದು ರೀತಿಯಲ್ಲಿ ಇದು ಸಂಕಷ್ಟ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈ ಹಿಂದೆ ವಿಚಾರಣಾಧೀನ ಕೈದಿಗಳಿಗೆ ಆಗಲಿ ಅಥವಾ ಅಂದರೆ ಸಾಮಾನ್ಯವಾಗಿ ಒಳಗಡೆ ಹೋದಂಥವರಿಗೆ ಏನಾದರೂ ಕೊಡಬೇಕು ಅಂತಂದರೆ ಎಷ್ಟು ಬೇಕಷ್ಟು ಕೊಡ್ಬೋದಾಗಿತ್ತು. ಆದರೆ ಈಗ ಅದಕ್ಕೂ ಸಹ ನಿರ್ದಿಷ್ಟಪಡಿಸಿರುವಂತಹ ತೂಕದಲ್ಲೇ ನೀಡಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಏನೆಲ್ಲ ಇದೆ ಈ ಒಂದು ಸುತ್ತೋಲೆಯಲ್ಲಿ? ಜಗದೀಶ್, ಜೈಲಿನ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಈಗ ಹೊಸದಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ರಾಜ್ಯದ ಎಲ್ಲಾ ಜೈಲುಗಳಿಗೆ ಈ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಕೈದಿಗಳಿಗೆ ಆಹಾರ, ಬಟ್ಟೆ ಮತ್ತು ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮವನ್ನ ಹಾಕಲಾಗಿದೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆಹಾರ, ಬಟ್ಟೆ ಮತ್ತು ಹಾಸಿಗೆಗಳನ್ನ ಒದಗಿಸಲಾಗುತ್ತೆ. ಸಂದರ್ಶನದ ಸಮಯದಲ್ಲಿ ಕೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಆಹಾರ ಪೂರೈಕೆಗೆ ಕಡಿವಾಣ ಹಾಕೋದಕ್ಕೆ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಂದರ್ಶನದ ಸಮಯದಲ್ಲಿ ಪ್ಯಾಕ್ ಮಾಡಲಾದಂತಹ ಆಹಾರ ಪದಾರ್ಥಗಳನ್ನ ನೀಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದು ನಿರ್ದಿಷ್ಟ ಗ್ರಾಮಗಳಲ್ಲಿ ಮಾತ್ರ ನೀಡಬೇಕು ಅಂತ ಹೇಳಿ ಈಗ ಸುತ್ತೋಲೆಯಲ್ಲಿ ಆದೇಶವನ್ನ ಹೊರಡಿಸಿರುವಂತದ್ದು. ಬಾಳೆಹಣ್ಣು, ಸೇಬು, ಮಾವು, ಪೇರಳೆ ಮತ್ತೆ ಚಿಕ್ಕು ಹಣ್ಣು ಏನಿದೆ ಅದು 2 kg ಒಳಗಡೆ ಮಾತ್ರ ನೀಡಬಹುದು. ಜೊತೆಗೆ ಡ್ರೈ ಫ್ರೂಟ್ಸ್ ಹಾಗೆ ಬೇಕರಿ ತಿಂಡಿಗಳೇನಿದೆ ಅದು ಅರ್ಧ kgಯನ್ನ ಮೀರುವಂತೆಲ್ಲ. 2 ಜೊತೆ ಬಟ್ಟೆ ಹಾಗೂ 2 ಒಳ ಉಡುಪುಗಳನ್ನ ನೀಡೋದಕ್ಕೆ ಅವಕಾಶ ಇದೆ. ಅದನ್ನ ಮೀರಿ ಹೆಚ್ಚುವರಿ ಬಟ್ಟೆಗಳನ್ನ ಕೂಡ ವಿಚಾರಣಾಧೀನ ಕೈದಿಗಳಿಗೆ ನೀಡೋ ಹಾಗಿಲ್ಲ. ಜೊತೆಗೆ 2 ರೀತಿಯ ತಪಾಸಣೆಗೂ ಕೂಡ ಸೂಚನೆಯನ್ನ ಹೊರಡಿಸಲಾಗಿದೆ. ಒಂದು ದೈಹಿಕ ತಪಾಸಣೆ ಹಾಗೆ ಸೆಕ್ಯೂರಿಟಿ ತಪಾಸಣೆಯನ್ನ ನಡೆಸೋದಕ್ಕೆ ಈಗಾಗಲೇ ಜೈಲಿನ ಸಿಬ್ಬಂದಿಗೆ ಸೂಚನೆಯನ್ನ ಕೊಡಲಾಗಿದೆ. ಅವಶ್ಯಕತೆ ಬಿದ್ದರೆ ಜೈಲಾಧಿಕಾರಿಗಳು ಯಾವುದೇ ರೀತಿಯ ತಪಾಸಣೆ ಕೂಡ ನಡೆಸಬಹುದು ಅಂತ ಹೇಳಿ ಈ ಒಂದು ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನು ತಕ್ಷಣವೇ ಈ ನಿಯಮಗಳು ಜಾರಿಗೆ ಬರುವಂತೆ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಕೇವಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜೈಲುಗಳಿಗೂ ಕೂಡ ಇದೇ ಆದೇಶವನ್ನ ಈಗಾಗಲೇ ಜೈಲಿನ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಹೊರಡಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.